ಮತ್ತು ಸಮಾಜದ ಮುಖಂಡರು ಒಳಗೊಂಡಂತೆ ತಮ್ಮೆಲ್ಲರೂ ಕೂಡ ಸ್ವಾಗತ ಬಯಸುವುದರ ಮುಖಾಂತರ ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತನಾಡದೆ ಕೆಲವು ವಿಷಯಗಳನ್ನು ಪ್ರಸ್ತಾವನೆ ಮಾಡುವುದು ಅನಿವಾರ್ಯವಾಗಿರುವುದರಿಂದ ವಿರೋಧ ಸಭೆಯಲ್ಲಿ ಕರೆದ ಸಂದರ್ಭದಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ನಿರ್ಣಯ ಮಾಡಿದ್ದೇವೆ. ನಾವು ಯಾವುದೇ ಕಾಲಕ್ಕೂ ಕೂಡ ಬಸವ ಜಯಂತಿ ದಿವಸ ನಾವು ಅಡಿಗಲ ಸಮಾರಂಭವನ್ನು ಮಾಡ್ತೀವಿ. ಬಸವ ಭವನ ಮತ್ತು ವಿದ್ಯಾರ್ಥಿ ನಿಲಯ ಎರಡು ಸೇರಿಬಿಟ್ಟು ನಾವು ಅಡಿಗಲ ಮಾಡಕೊಂಬೋದು ಒಂದು ಇತ್ಯರ್ಥ ಆಗಿತ್ತು. ಆದ್ರೆ ನಾವು ಅಡಿಗಲ ಸಮಾರಂಭವನ್ನು ಬಸವ ಭವನಕ್ಕೆ ನಿರ್ಣಯ ಮಾಡಬೇಕಾಗಿ ತಮ್ಮೆಲ್ಲ ಕ್ಷಮೆ ಕೇಳುವ ಮುಖಾಂತರ ಇವತ್ತು ನಾವು ಕೇವಲ ವಿದ್ಯಾರ್ಥಿ ನಿಲಯದ ಅಡಿಗಲ ಮಾತ್ರ ಇಟ್ಟುಕೊಂಡಿದ್ದೇವೆ. ನಮ್ಮೆಲ್ಲರೂ ಸೇರಿ ತಮ್ಮೆಲ್ಲರ ಸಹಕಾರ ನಿರಂತರವಾಗಿ 1 ವರ್ಷಗಳಿದ್ರೆ ಮುಂದಿನ ಬಸವ ಜಯಂತಿಗೆ ವಿದ್ಯಾರ್ಥಿ ನಿಲಯ ಮತ್ತು ಬಸವ ಭವನ ಎರಡು ಕೂಡ ಉದ್ಘಾಟನೆ ಮಾಡ್ತಕ್ಕಂಥ ಕಾಲ ಕೂಡಿ ಬರ್ತದೆ ಮಾತು ಕೂಡ ತಮ್ಮೆಲ್ಲರ ಸಹಕಾರವಿದ್ರೆ ಮುಂದಿನ ಬಸವ ಜಯಂತಿ ಅಥವಾ ಅದಕ್ಕಿಂತ ಮುಂಚಿತವಾಗಿ ಕೂಡ ಉದ್ಘಾಟನೆ ಒಂದು ನಾವು ಪ್ಲಾನ್ ಮಾಡಿದ್ದೀವಿ. ಅದಕ್ಕೆಲ್ಲ ತಮ್ಮೆಲ್ಲರ ಸಹಕಾರ ಅವಶ್ಯಕವಾಗಿರ್ತದೆ. ಮತ್ತು ಹಿಂದಿನ ಸಭೆಯಲ್ಲಿ ನಾವು ಒಂದು ಮನವಿ ಮಾಡಿದ್ದೇವೆ ಸಾರ್ವಜನಿಕರಲ್ಲಿ ಮತ್ತು ವೀರಶೈವ ಸಮಾಜದ ಮುಖಂಡರಲ್ಲಿ. ಏನನ್ನು ಕೇಳಿದ್ರೆ ಯಾರ್ಯಾರು ನಾವು ಅವತ್ತಿನ ಸಂದರ್ಭದಲ್ಲಿ ಕೇವಲ 5 ಕೋಣೆಗಳನ್ನು ಕಟ್ಟಲಿಕ್ಕೆ ವೀರಶೈವ ಸಮಾಜರು ಮುಂದೆ ಬಂದಿದ್ರು. ನಂತರದಲ್ಲಿ 1 ತಿಂಗಳ ನಂತರ ನಾವು ಅಂತಿಮ ದಿನ ಬಸವ ಜಯಂತಿ ದಿನ ಆಗಿತ್ತು. ಅದಕ್ಕಿಂತ ಮುಂಚಿತವಾಗಿ ಯಾರಾದ್ರೂ ಕೂಡ ಕೋಣೆಯನ್ನು ಕಟ್ಟಲಿಕ್ಕೆ ಮುಂದೆ ಬಂದಿದ್ರೆ ಅವಕಾಶ ಕೊಡ್ತೀವಿ ಅಂತ ಹೇಳಿದಾಗ ಇನ್ನೂ 5 ಕೋಣೆಗಳನ್ನು ಕಾಲಿದ್ವು. ಆ 5 ಕೋಣೆಗಳನ್ನು ಕೂಡ ನಾವು ಕಟ್ತೀವಿ ಅಂದ್ಬಿಟ್ಟು ಹೆಸರು ಕೂಡ ನಮ್ಮದೇ ಮಾಡಿದ್ದಾರೆ. ನಾವು ಇವತ್ತೇ ಘೋಷಣೆ ಮಾಡುವುದಾಗಿತ್ತು. ನಾವು ಆಕ್ಚುಲಿ ಬಸವ ಜಯಂತಿ ಅಂಗವಾಗಿ ಒಂದು ವಿಜೃಂಭಣೆಯ ಸನ್ಮಾನ ಕಾರ್ಯಕ್ರಮ ಮಾಡಬೇಕು. ಎಲ್ಲಾ ದಾನಿಗಳು ಸುಮಾರು 2 ಲಕ್ಷ 5 ಲಕ್ಷ ಕೊಡ್ತಕ್ಕಂಥ ದಾನಿಗಳು ಇರೋದ್ರಿಂದ ಅವ್ರು ನೇರವಾಗಿ ನಾವು ಸನ್ಮಾನ ಮಾಡಲಿಂದ ಸರಿ ಕಾಣಂಗಿಲ್ಲ ಅನ್ನೋ ಉದ್ದೇಶದಿಂದ ವಿಜೃಂಭಣೆಯಿಂದ ಒಂದು ಸನ್ಮಾನ ಕಾರ್ಯಕ್ರಮ ಆಗ್ಬೇಕಾಗಿತ್ತು. ಇವತ್ತು ಬಸವ ಜಯಂತಿ ಕಾರ್ಯಕ್ರಮ ಆಗಿರೋದ್ರಿಂದ ಗುಲ್ಬರ್ಗದಲ್ಲಿ ನಿನ್ನೆ ಕಾರ್ಯಕ್ರಮ ಇದು, ಚಿತ್ತಾಪುರದಲ್ಲಿ ಕಾರ್ಯಕ್ರಮ ಇದು. ಹಂಗಾಗಿ ಬೇಡ ಬೇರೆ ಸಮಯ ಬಂದಾಗ ಬೇಸ್ಮೆಂಟ್ ಕಾರ್ಯಕ್ರಮ ಮುಗಿದ ನಂತರ ಎಲ್ಲಾ ದಾನಿಗಳಿಗೂ ಕೂಡ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಯಾರ್ಯಾರು ದಾನಿಗಳು ಕಟ್ಟಲಿಕ್ಕೆ ಸಹಾಯ ಮಾಡಿದ್ರು ಮತ್ತು ನಿನ್ನೆ ಒಂದು ಮಾತು ಕೂಡ ಅಂಬರೀಶ್ ಅವರ ಒಂದು ಸಲಹೆ ಕೊಟ್ಟ ಮುಖಾಂತರ ಸರಸ್ವತಿ ವೆಟ್ಟಿ ಅವರ ಹೆಸರನ್ನು ಇವತ್ತೇ ಘೋಷಣೆ ಮಾಡೋದಂತ ಹೇಳಿದ್ರು. ನಾನು ಇಲ್ಲಿ ಅಂಬರೀಶ್ ಅವರಿಗೆ ನಾಗರಾಜ್ ಹೇಳಿದೆ, ನಾವು ಇನ್ನೂ ಅಡಿಗೆಲ್ಲ ಆಗ್ತಾ ಇದ್ದೀವಿ, ಏನು ಉದ್ಘಾಟನೆ ಮಾಡ್ತೀವಿ. ಉದ್ಘಾಟನೆಯಲ್ಲಿ ಅವರನ್ನು ಕರೆಸುವ ಮುಖಾಂತರ ಸನ್ಮಾನ ಮಾಡುವ ಮುಖಾಂತರ ಸಾರ್ವಜನಿಕ ಹೆಸರು ಘೋಷಣೆ ಮಾಡ್ತೇವೆ ಮಾತು ಕೂಡ ನಾವು ನಿನ್ನೆ ಒಂದು ಸಲಹೆ ಕೊಟ್ಟೆ. ಹಾಗಾಗಿ ಕೇವಲ ವೀರಶೈವ ಲಿಂಗಾಯತ ವಿದ್ಯಾರ್ಥಿಗಳ ಹೆಸರು ಉಳಿಸಿ ಯಾರು ತಪ್ಪು ಭಾವಿಸಬಾರದು. ಯಾವುದೇ ಕಾಲಕ್ಕೂ ಕೂಡ ತಮ್ಮ ಹೆಸರುಗಳನ್ನು ಕೈಗೊಳ್ಳಬೇಕಂತ ಮಾತುಗಳಿಗೆ ಸಾಧ್ಯನೇ ಇಲ್ಲ. ಮಾತು ತಿಳ್ಕೊಂಡ್ರೆ ತಮ್ಮೆಲ್ಲರ ಸಹಕಾರ ನಿರಂತರವಾಗಿರಲಿ ಅಂತ ಹೇಳಿ ಮಾತಾಡಲಿಕ್ಕೆ ಅವಕಾಶ. ಒಂದು ಟ್ರಸ್ಟ್ ನ ಸದಸ್ಯರಾಗಿದ್ದಾರೆ. ಕೆಲವರು ಕಟ್ಟಡದ ರೂಮ್ ಕಟ್ಟಲಿಕ್ಕೆ ದೇಣಿಗೆಯನ್ನು ಸಹ ನೀಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಯಾರು ದೇಣಿಗೆ ನೀಡಿದ್ದಾರೆ ಮತ್ತು ಯಾರು ಸದಸ್ಯರಾಗಿದೆ ಅನ್ನೋದು ಕೂಡ ತಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡೋದ್ರ ಜೊತೆಗೆ ಈಗಾಗಲೇ ನಾವು ವಿದ್ಯಾರ್ಥಿ ವಸತಿ ನಿಲಯದ 10 ಕಟ್ಟಡದ ರೂಮ್ಗಳನ್ನ ನಿರ್ಮಾಣ ಮಾಡಬೇಕಂತ ನಿರ್ಧರಿಸಿದ್ದೇವೆ. ಈಗಾಗಲೇ 10 ದಾನಿಗಳು ಕೂಡ ಸಂಪೂರ್ಣ ಆಗಿದೆ ಅಂತಕ್ಕಂಥ ಮಾತನ್ನ ಈ ಸಭೆಯ ಮೂಲಕ ತಮ್ಮೆಲ್ಲರ ಗಮನಕ್ಕೆ ತರಬಯಸುತ್ತೇನೆ. ಮುಂದಿನ ಗುರಿ ಯಾಕಂದ್ರೆ ಈಗ 10 ರೂಮ್ ಕಟ್ಟಿದ ನಂತರ ಈ ಸಮುದಾಯ ಭವನದಿಂದ ಕಲ್ಯಾಣ ಮಠದಿಂದ ಬರ್ತಕ್ಕಂತ ಅರ್ನಿಂಗ್ ಅನ್ನ ನೋಡಿ ಮುಂದೆ ಇನ್ನು ಏನ್ ರೂಮ್ಗಳನ್ನ ಮಾಡಬೇಕು ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಅದನ್ನ ನಿರ್ಧಾರ ಎಲ್ಲಾ ಟ್ರಸ್ಟ್ ನ ಸದಸ್ಯರ ಚರ್ಚೆ ಮಾಡಿ, ಅಧ್ಯಕ್ಷರು ಎಲ್ಲ ಟ್ರಸ್ಟ್ ನ ಸದಸ್ಯರಿಗೆ ಚರ್ಚೆ ಮಾಡಿ ಆ ನಿರ್ಧಾರನ ಕೈಗೊಳ್ತಾರೆ ಅಂತಕ್ಕಂತ ವಿಷಯವನ್ನ ತಮ್ಮೆಲ್ಲರ ಮೂಲಕ ಸ್ಪಷ್ಟಪಡಿಸುತ್ತಾ ಇವತ್ತಿನ ಕೆಲವೇ ಸಮಯದಲ್ಲಿ ನಾವು ಮೊದಲೇ ಹೇಳಿದ್ದೆವು ಬಸವ ಜಯಂತಿ ದಿನ ಯಾವ ಅಡಿಗಲ್ಲಿ ಮಾಡ್ತೀವಿ ಅಂತ ಕೇಸಿಂದ ಹೇಳಿದ್ದೆವು. ಆದ ಕಾರಣ ಇವತ್ತು ಬಸವ ಜಯಂತಿ ಆಗಿದ್ದೇನೆ, ಶುಭ ದಿನ ಆಗಿದ್ದೇನೆ. ಇವತ್ತಿನ ಈ ಒಂದು ವಸತಿ ನಿಲಯದ ಅಡಿಗಲ್ಲನ್ನ ಪರಮ ಪೂಜ್ಯರ ನೇತೃತ್ವದಲ್ಲಿ ಮತ್ತು ಎಲ್ಲ ಟ್ರಸ್ಟ್ ನ ಸದಸ್ಯರ ನೇತೃತ್ವದಲ್ಲಿ ಮತ್ತು ಸಮಾಜದ ಹಿರಿಯರ ನೇತೃತ್ವದಲ್ಲಿ ಮತ್ತು ಎಲ್ಲ ಸಮಾಜದ ಯುವಕರ ನೇತೃತ್ವದಲ್ಲಿ ಈ ಒಂದು ಇವತ್ತು ಅಡಿಗಲ್ಲ ಸಮಾರಂಭವನ್ನು ಮಾಡಿದ್ದೇವೆ. ಕಾರಣಾಂತರದಿಂದ ಯಾರಿಗೆ ವಿಷಯ ತಲುಪಿಸ್ಲಿಕ್ಕೆ ಆಗ್ಲಿಲ್ಲ, ಯಾಕಂದ್ರೆ ನಾವು ಕೂಡ ಅಲ್ಲಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಬ್ಯುಸಿ ಆಗಿದ್ರು ಕೂಡ ಪ್ರಾಮಾಣಿಕವಾಗಿ ಎಲ್ಲರಿಗನ್ನ ಮುಟ್ಟಕ್ಕಂತ ಪ್ರಯತ್ನವನ್ನ ಮಾಡಿದ್ದೇವೆ. ಆ ಕಾರಣ ತಾವು ಅಲ್ಪಾವಧಿಯಲ್ಲಿ ತಾವೆಲ್ಲರೂ ಬಂದು ಈ ಒಂದು ಅಡಿಗಲ್ಲ ಸಮಾರಂಭದಲ್ಲಿ ಭಾಗವಹಿಸಿದ್ದಕ್ಕಾಗಿ ನಾನು ಟ್ರಸ್ಟ್ ವತಿಯಿಂದ ಮತ್ತು ಎಲ್ಲರ ಹಿರಿಯರ ವತಿಯಿಂದ ತಮಗೆ ಹೃದಯಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತೇನೆ.